ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಮೂರು ಬಗೆಯ ಮನಸ್ಥಿತಿಗಳು ಇಂದಿನ ಶ್ರೀ ಸಂದೇಶದ ವಿಷಯ. ನಾವು ಎಲ್ಲಿ ಸೇರ್ತೇವೆ ಎಂಬುದನ್ನು ಅವಲೋಕನ ಮಾಡಿಕೊಳ್ಳೋಣ. ಒಂದು ಆಶಾವಾದ, ಇನ್ನೊಂದು ನಿರಾಶಾವಾದ, ಮತ್ತೊಂದು ವಾಸ್ತವವಾದ. ಮೂರು ಬಗೆಯ ಮನಸ್ಥಿತಿಗಳು. ಉದಾಹರಣೆಯ ಮೂಲಕ ನಮಗೆ ಇದನ್ನು ಸ್ಪಷ್ಟಪಡಿಸೋದಾದರೆ, ಸಮುದ್ರ ಮಧ್ಯದಲ್ಲಿ ನೌಕೆಯೊಂದು ಹೋಗ್ತಾ ಇದೆ ಅಂತ ಭಾವಿಸಿ, ಚಂಡಮಾರುತ ಬೇಸಿತು. ಆಗ ಈ ನಿರಾಶಾವಾದಿ ಇದಾನಲ್ಲ, ಅವನ ಚಿಂತನ ಲಹರಿ ಹೇಗಿರ್ತದೆ ಅಂದರೆ, ಅವನು ಒಟ್ಟು ಮೊದಲು ಚಂಡಮಾರುತಕ್ಕೆ ಶಾಪ ಹಾಕ್ತಾನ. ಚಂಡಮಾರುತ ಬರಬೇಕಿತ್ತ, ಈಗಲೇ ಬರಬೇಕಿತ್ತ, ಇಲ್ಲೇ ಬರಬೇಕಿತ್ತ, ಹೀಗೆ ಬರಬೇಕಿತ್ತ. ಆಮೇಲೆ ಯಾರು ಈ ಸಮಯದಲ್ಲಿ ಹೋಗ್ಲಿಕ್ಕೆ ಸಲಹೆ ಕೊಟ್ಟರು ಅವರಿಗೆಲ್ಲ ಶಾಪ ಹಾಕ್ತಾನೆ. ತಾನು ಈ ಸಂದರ್ಭದಲ್ಲಿ ಆ ನೌಕೆಯಲ್ಲಿ ಕೂತ್ಕೊಳ್ಳಲಿಕ್ಕೆ ಕಾರಣ ಆಗಿರ್ತಕ್ಕಂಥವ್ರು, ಅಲ್ಲಿ ಬರ್ಲಿಕ್ಕೆ ಕಾರಣ, ಅವರಿಗೆಲ್ಲ ಶಾಪ ಹಾಕ್ತಾನೆ. ಕೊನೆಗೆ ದೇವರಿಗೂ ಶಾಪ ಹಾಕ್ತಾನೆ. ಎಷ್ಟೆಲ್ಲ ಪುಣ್ಯ ಕೆಲಸಗಳನ್ನು ಮಾಡಿದೆ, ಏನು ಪ್ರಯೋಜನ, ಹೀಗಾಯ್ತಲ್ಲ ಬದುಕು ಅಂತ. ಅವನಿಗೆ ತಾನು ಉಳಿಯಬಹುದು ಎನ್ನುವ ಒಂದು ಸಣ್ಣ ಆಸೆ ಕೂಡ ಇರೋದಿಲ್ಲ. ಅದು ಹೀಗೀಗಾಗ್ತದೆ, ಇಂತಿಂಥ ಅನಾಹುತಗಳಾಗ್ತವೆ, ಕೊನೆಯಲ್ಲಿ ಮುಳುಗಿ ಎಲ್ಲರೂ ಸಾಯ್ತಾರಂತಲೇ ಯೋಚನೆ ಮಾಡ್ತಾನೆ ಹೊರತು ಅವನಿಗೆ ಸಕಾರಾತ್ಮಕವಾಗಿ ಒಂದು ಆಲೋಚನೆ ಬರೋದಿಲ್ಲ ಅಂತ, ಭಾವ ಬರೋದಿಲ್ಲ ಅಂತ. ಪೂರ್ತಿ ನೆಗೆಟಿವಿಟಿಯಿಂದ ಮನಸ್ಸು ಆಕ್ರಾಂತವಾಗಿದೆ. ಒಳ್ಳೆಯದು ಕಾಣೋದಿಲ್ಲ ಆ ಮನಸ್ಸಿಗೆ, ಕೆಟ್ಟದ್ದೇ ಕಾಣುವಂಥದ್ದು ಅಂತ. ಇದು ಒಂದು. ದೂರದಲ್ಲಿ ಗೊಣಗುತ್ತ ಬಾಳುವ ಬಾಳ್ಗೇನು ಬೆಲೆ, ಈ ಗೊಣಗುತ್ತ ಬಾಳುವವರು ಅಂತ, ಅವರಿಗೆ ಒಳ್ಳೇದು ಕಾಣಿಸೋದಿಲ್ಲ ಅಂತ ಗೊಣಗ್ತಾನೆ ಇರ್ತಾರೆ ಇವರು. ಇನ್ನೊಂದು ಆಶಾವಾದಿ. ಇದೇ ಸಮಯದಲ್ಲಿ ಆಶಾವಾದಿ ಬೇರೆ ರೀತಿ ಯೋಚನೆ ಮಾಡ್ತಾನೆ. ಏನೋ ಬಂದಿದೆ ಚಂಡಮಾರುತ, ಎಷ್ಟೊತ್ತಿರೋಕ್ಕೆ ಸಾಧ್ಯ, ಒಂದು ಸ್ವಲ್ಪ ಹೊತ್ತಿರ್ಬೋದು, ಶಾಂತ ಆಗ್ಬೋದು. ಚಂಡಮಾರುತ ಬಂದರೆ ಎಲ್ಲ ಬಾರಿಯೂ ನೌಕೆ ಮುಳುಗಲೇಬೇಕು ಅಂತೇನಿಲ್ಲ, ನೌಕೆ ಮುಳುಗಿದ್ರು ಎಲ್ಲರೂ ಸಾಯಬೇಕು ಅಂತೇನಿಲ್ಲ, ನಾನು ಸಾಯಬೇಕು ಅಂತೇನಿಲ್ಲ. ಸ್ವಲ್ಪ ಹೊತ್ತು ನಾವು ಹೇಗಾದರೂ ಕಾಲ ತಳ್ಳಿದರೆ, ಬಚಾವಾದರೆ ಆಮೇಲೆ ಶಾಂತ ಆಗ್ಬೋದು ಚಂಡಮಾರುತ. ಹೀಗೆಲ್ಲ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾನ. ಇದು ಆಶಾವಾದ. ಇದು ಇನ್ನೊಂದು ಬಗೆಯ ಮನಸ್ಥಿತಿ. ಇದು ಸಮಸ್ಯೆ ಬಂದಾಗ ನಿರಾಶಾವಾದಿ ಆಲೋಚನೆ ಮಾಡುವ ರೀತಿ, ಆಶಾವಾದಿ ಆಲೋಚನೆ ಮಾಡುವ ರೀತಿ ಎರಡೂ ಪೂರ್ತಿ ಬೇರೆ ಬೇರೆ. ಆಶಾವಾದಿಗೆ ರೇ ಆಫ್ ಹೋಪ್, ಅವನಿಗೆ ಆಶಾಕಿರಣವೇ ಕಾಣುವಂಥದ್ದು ಅಂತ. ನಿರಾಶಾವಾದಿಗೆ ಸಮಸ್ಯೆಗಳೇ ಕಾಣ್ತವೆ ತುಂಬ. ಮೂರನೇವನು ವಾಸ್ತವವಾದಿ. ಅವನೇನು ಮಾಡ್ತಾನೆ ಅಂದರೆ, ಏನಿಲ್ಲ, ಅವನ ಹಾಯಿಗಳನ್ನು ಸರಿ ಹೊಂದಿಸ್ತಾನೆ ಅಷ್ಟೆ. ದೋಣಿಯ ಹಾಯಿಗಳನ್ನು ಗಾಳಿಗೆ ಸರಿಯಾಗಿ ಹೊಂದಿಸ್ತಾನೆ. ಇದು ವಾಸ್ತವವಾದ, ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಈ ಮೊದಲನೇ ಎರಡೂ ಕೂಡ ಭ್ರಮಾತ್ಮಕವೇ. ಈಗ ನಿರಾಶಾವಾದೂ ಭ್ರಮಾತ್ಮಕ, ಆಶಾವಾದೂ ಕೂಡ ಭ್ರಮಾತ್ಮಕ. ಈಗ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಈಗ ಮುಂದೆ ಒಳ್ಳೇದಾಗಬಹುದು, ಗಾಳಿ ಶಾಂತ ಆಗಬಹುದು ಅಂತ ಒಂದು ಆಲೋಚನೆ ಮಾಡ್ತಾ ಕೂತ್ರೆ ಉಪಯೋಗ ಇಲ್ಲ. ಈಗ ಏನು ಮಾಡಬೇಕು, ಈ ಸಂದರ್ಭಕ್ಕೆ ಏನು ಕರ್ತವ್ಯ, ವಾಸ್ತವವಾದಿ ಮಾಡುವಂಥದ್ದು ಅದನ್ನು. ಹಾಯಿಗಳನ್ನು, ಈಗ ಹಾಯಿಗಳ ಬಗ್ಗೆ ನಮ್ಮಲ್ಲಿ ಅನೇಕರಿಗೆ ಮರೆತು ಹೋಗುವಷ್ಟು ನಾವು ಮುಂದಕ್ಕೆ ಬರ್ತಾ ಇದ್ದೇವೆ, ಯಾಂತ್ರಿಕತೆ ಆಗ್ತಾ ಇದೆ ಜಗತ್ತು. ಇತ್ತೀಚಿನವರೆಗೂ ಈಗಲೂ ಕೂಡ ಇರ್ಬೋದು ಒಂದಷ್ಟು ಮಟ್ಟಿಗೆ. ಗಾಳಿಗೆ ಸರಿಯಾಗಿ ಗಾಳಿ ಶಕ್ತಿ ಕೊಡಬೇಕು ನೌಕೆಗೆ, ನೌಕೆಯ ಚಲನೆಗೆ. ಹಾಗೆ ಹಾಯಿ ಪಟಗಳನ್ನು ಹಾಕ್ತಾ ಇದ್ರು, ಹಾಯಿ ದೋಣಿ ಅಂತಲೇ ಹೇಳ್ತಾ ಇದ್ರು. ನೌಕೆಗಳಿಗೂ ಕೂಡ ಎತ್ತಾ ಇತ್ತು ಅದು ಅಂತ. ಹಾಗಾಗಿ ಗಾಳಿ ಯಾವ ಕಡೆಯಿಂದ ಬರ್ತಾ ಇದೆ ಅದಕ್ಕೆ ಸರಿಯಾಗಿ ನಮಗೆ ವೇಗ ಬೇಕಾದ್ರೆ ಅದಕ್ಕೆ ತಕ್ಕಂಥ ತಿರುಗಿಸ್ತಕ್ಕಂಥದ್ದು, ವೇಗ ಬೇಡದಿದ್ರೆ ಮತ್ತೊಂದು ರೀತಿಯಲ್ಲಿ ತಿರುಗಿಸ್ತಕ್ಕಂಥದ್ದು. ಇದು ಗಾಳಿಗೆ ತಕ್ಕಂತೆ ನೌಕೆಯನ್ನು ಹೊಂದಾಣಿಕೆ ಮಾಡಲಿಕ್ಕೆ, ನೌಕೆಯ ವೇಗವನ್ನು, ನೌಕೆಯ ಸ್ಥಿತಿಯನ್ನು ಹೊಂದಾಣಿಕೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅಂತ. ಅವನು ಹಾಯಿಪಟವನ್ನು ಹೊಂದಿಸ್ತಾನೆ, ಬೇರೆ ಏನು ಮಾಡೋದಿಲ್ಲ ಅಂತ. ಹಾಗಾಗಿ ಇಂತಹ ಒಂದು ಚಂಡಮಾರುತ ನಮ್ಮ ಜೀವನದಲ್ಲಿ ಬೀಸಿದಾಗ,
ಬೀಸದೇ ಇರೋರು ಯಾರೂ ಇಲ್ಲ. ಅದು ಯಾರೇ ಆಗಿರಲಿ, ಈ ಭೂಮಿಲಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಅವನ ಮೇಲೆ ಭಾಗ್ಯದ ಅಥವಾ ದೌರ್ಭಾಗ್ಯದ ಚಂಡಮಾರುತ ಬೀಸಿಯೇ ಬೀಸ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ. ಒಬ್ಬನಿಗೆ ಆರ್ಥಿಕ ಆಘಾತ ಬರ್ಬೋದು, ಒಬ್ಬನಿಗೆ ಕುಟುಂಬದಲ್ಲಿ ದುರ್ಮರಣಗಳಾಗ್ಬೋದು, ಇನ್ನೊಬ್ಬನಿಗೆ ಉದ್ಯೋಗ ಹೋಗಿ ಆರ್ಥಿಕ ಸಂಕಷ್ಟ ಬರ್ಬೋದು, ರೋಗ ಬರ್ಬೋದು, ಏನೋ ಒಂದು ಅಂತ. ಅಂತೂ ಏನೂ ಸಮಸ್ಯೆ ಇಲ್ಲದಿದ್ದರೆ ಅವನಿಲ್ಲ ಅಂತಲೇ ಇರ್ತದೆ. ಬದುಕಿದಾನೆ ಅಂದರೆ ಏನಾದರೂ ಒಂದು ಸಮಸ್ಯೆ ಇರಲೇಬೇಕು, ಇಲ್ಲದೆ ಅವನು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಚಂಡಮಾರುತ ಬೀಸುವಂಥದ್ದು ನಿಶ್ಚಿತ. ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎನ್ನುವುದು ಪ್ರಶ್ನಾರ್ಥಕ ಚಿಹ್ನೆ. ನಾವು ಅವರಿವರನ್ನು ಬೈತಾ ಕೂತ್ಕೋಬೇಕಾ, ಅಥವಾ ಮುಂದೊಂದು ದಿವಸ ಒಳ್ಳೇದಾಗ್ತದೆ ಅನ್ನೋ ಆಶಾಭಾವದಲ್ಲಿ ಕೈ ಚೆಲ್ಲಿ ಕೂತ್ಕೋಬೇಕಾ, ಈಗ ಏನು ಮಾಡಿದೆ, ಅಥವಾ ಏನಾದರೂ ಮಾಡಬೇಕಾ, ಏನಾದರೂ ಮಾಡಬೇಕು, ಅದೇ ಇರುವಂಥದ್ದು ಅಂತ. ಹಾಗಾಗಿ ನಾವು ವಾಸ್ತವವಾದಿಗಳಾಗಬೇಕು. ಹೋರಾಡು ಬೀಳುವನ್ನ ಮೊಬ್ಬಂಟಿಯಾದೊಡಂ ಧೀರ ಪಥವನ ಬೆದಕು ಸಕಲ ಸಮಯದೊಳಂ. ದೂರದಲ್ಲಿ ಗೊಣಗುತ್ತ ಬಾಳುವ ಬಾಳ್ಗೇನು ಬೆಲೆ ಹೋರಿಸತ್ವ ಮೆರೆಸು ಮಂಕುತಿಮ್ಮ. ಈ ಗೊಣಗ್ತಾ ಬದುಕುವ ಬದುಕಿಗೆ ಯಾವ ಅರ್ಥವೂ ಇಲ್ಲ. ಹೋರಾಡಬೇಕು, ನಾವು ಪ್ರಯತ್ನ ಮಾಡಬೇಕು. ನಾವು ಹಿಂದೆ ಸರಿಬೇಕಾಗಿ ಬರ್ಬೋದು, ಅಂಥ ಸಂದರ್ಭದಲ್ಲಿ ದಿಕ್ಕು ಬದಲಾಯಿಸ್ಬೇಕಾಗಿ ಬರ್ಬೋದು. ವಿಮಾನಗಳಲ್ಲಿ ನೋಡಿ, ಪ್ರತಿಕೂಲವಾಗಿರ್ತಕ್ಕಂಥ ಹವಾಮಾನ ಇದ್ದಾಗ, ಟರ್ಬ್ಯುಲೆನ್ಸ್ ಇದ್ದಾಗ ದಿಕ್ಕು ಬದಲಾಯಿಸ್ತಾರೆ. ಆ ಇಡೀ ಟರ್ಬ್ಯುಲೆನ್ಸನ್ನು ಸುತ್ತುವರೆದು ಬೇರೆ ದಾರಿಯಿಂದ ದಾಟ್ಕೊಂಡು ಹೋಗ್ತಾರೆ. ಅದನ್ನು ಜೀವನದಲ್ಲೂ ಹಾಗೆ ಮಾಡಬೇಕಾಗಿ ಬರ್ತದೆ ಅಂತ. ಈ ದಾರಿಯಲ್ಲಿ ತುಂಬ ಸಮಸ್ಯೆ ಇದೆ ಅಂದರೆ ಬಿಡುವ ದಾರಿಯನ್ನು, ಇನ್ನೊಂದು ದಾರಿ ಹುಡುಕು, ಅಥವಾ ನಿಲ್ಲು, ಸ್ವಲ್ಪ ಸಮಯ ಕೊಡು, ಸ್ಟಾಪ್ ಆ್ಯಂಡ್ ಪ್ರೊಸೀಡ್, ಒಂಚೂರು ಸಮಯ ಕೊಡು, ಆಮೇಲೆ ಮತ್ತೆ ಪ್ರಾರಂಭ ಮಾಡು. ಕೆಲವು ಸಾರಿ ಅಂಥ ಸಂದರ್ಭಗಳಿರ್ತವೆ. ತೊಡಗ ಆತ್ಮ ಬಲಿ ತಂದು, ಈಗ ಒಂದು ಕಿಡಿ ಮೇಲೆ ಕಟ್ಟಿಗೆ ಬಿದ್ದರೆ ಕಿಡಿ ನಾರಿಸ್ಬಿಡ್ತದೆ ಕಟ್ಟಿಗೆ. ಆ ಕಿಡಿಗೆ ಗಿಡಿಗೆ ಆದರೆ ಅಂಥ 1000 ಕಟ್ಟಿಗೆನೂ ಸುಡ್ತದೆ ಅದು. ಹಾಗೆ ನಾವು ಕಿಡಿಯಾಗಿದ್ದಾಗ ಸ್ವಲ್ಪ ಸಮಾಧಾನ, ತಾಳ್ಮೆ, ಕೆಲವು ಕಾಲ ಅವಕಾಶ ಕೊಡುವಂಥದ್ದು, ಸುಮ್ಮನೆ ಇರೋವಂಥದ್ದು, ಇದನ್ನು ಮಾಡಬೇಕು. ಮತ್ತೆ ನಮ್ಮ ಆತ್ಮಕ್ಕೆ ಬಲ ಬಂದಾಗ ಮತ್ತೆ ಎದ್ದು ನಿಂತ್ಕೊ, ಹೋರಾಟ ಮಾಡು, ಮುಂದುವರಿಸು. ಇಂಥದ್ದು ಯಾವ್ದಾದ್ರು ದಾರಿ ಹೇಳೋದು. ಪ್ರತಿಕೂಲ ಹವಾಮಾನ ಬಂದಾಗ ಇಂಥದ್ದನ್ನು ಆಲೋಚನೆ ಮಾಡಬೇಕು ಹೊರತು ಯಾವುದೇ ಬಗೆಯ ಭ್ರಮೆಯಲ್ಲಿ ನಾವು ಇರಬಾರ್ದು. ಈಗ ದೇವರದ್ದೇ ಎಲ್ಲ, ದೇವರ ಮೇಲೆ ಎಲ್ಲವನ್ನೂ ಬಿಡಬೇಕು, ದೇವರಿಗೆ ಶರಣಾಗತಿ ಆಗಬೇಕು. ಆದರೆ ಅದರ ಅರ್ಥ ನಮ್ಮ ಪ್ರಯತ್ನ ನಾವು ಮಾಡಬಾರ್ದು ಅಂತಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು, ಮಾಡಿದ ಮೇಲೆ ನಾವು ದೇವರ ಕಡೆ ನೋಡಬೇಕು ಅಂತ. ಹಾಗಾಗಿ ಅದು ವಾಸ್ತವವಾದ ಅಂತ. ನಾವು ಹೆಚ್ಚಾಗಿ ವಾಸ್ತವವಾದದಲ್ಲಿರೋದಿಲ್ಲ. ಒಂದೋ ಅವ್ರಿವ್ರನ್ನ ಬೈತಾ ಇರ್ತೇವೆ, ಅಥವಾ ಸುಮ್ಮನೆ ಕೂತಿರ್ತೇವೆ, ನಾಳೆ ಒಂದು ದಿವಸ ಒಳ್ಳೇದಾಗ್ಬೋದು ಅಂತ, ತಾನಾಗಿ ಒಳ್ಳೇದಾಗ್ಬೋದು ಅಂತ, ತನ್ನಷ್ಟಕ್ಕೆ ಒಳ್ಳೇದಾಗ್ಬೋದು ಅಂತ. ನಾವು ಮಾಡಬೇಕಾಗಿದ್ದನ್ನು ಮಾಡೋದಿಲ್ಲ ಅಂತ. ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಬೇಕು. ನೌಕೆ ನಡೆಸೋನು ಏನು ಮಾಡ್ತಾನೆ, ಪ್ರತಿಕೂಲ ವಾತ ಇದ್ದಾಗ, ಅನುಕೂಲ ವಾತ ಅಲ್ಲ, ಪ್ರತಿಕೂಲ ವಾತ, ವಿರುದ್ಧವಾಗಿ ಗಾಳಿ ಬೀಸ್ತಾ ಇದೆ, ಅಡ್ಡಡ್ಡಲಾಗಿ ಚಂಡಮಾರುತ ಬೀಸ್ತಾ ಇದೆ ಎಂದಾಗ ಅವನು ಯಾವ ನಿರ್ಧಾರಗಳನ್ನು ಮಾಡ್ತಾನೆ ಒಂದು ನೌಕೆ ನಡೆಸ್ತಕ್ಕಂಥವನು. ಹಾಗೆ ಬಾಳನೌಕೆ, ನಮ್ಮ ಬಾಳನೌಕೆ ನಡೆಸುವಾಗ ನಾವು ಕೂಡ ಅದೇ ಬಗೆಯಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ಅದೇ ಬಗೆಯಲ್ಲಿ ಮಾರ್ಗಾಂತರವಾಗಲಿ, ಅಥವಾ ಕೊಂಚ ಕಾಲ ನಾವು ಕಾದು ನೋಡುವುದಾಗಲಿ, ಮಾರ್ಗಾಂತರವಾಗಲಿ, ಇಂಥದ್ದನ್ನು ನಾವು ನೋಡಬೇಕು ಹೊರತು ಮಾಡಬೇಕಾದನ್ನು ಮಾಡಬೇಕು, ಆ ಸಮಯದಲ್ಲಿ ಮಾಡಬೇಕಾದನ್ನು ಮಾಡಬೇಕು ಹೊರತು ನಿರಾಶೆಗೆ ಮನಸ್ಸನ್ನು ಕೊಡಬಾರ್ದು. ನಿರಾಶೆಯಿಂದ ಏನಾಗ್ತದೆ ಅಂದರೆ ಇರುವ ಶಕ್ತಿಯೂ ಹೊರಟೋಗ್ತದೆ, ಇರುವ ಚೈತನ್ಯವೂ ಹೊರಟೋಗ್ತದೆ, ದಿಕ್ಕೇ ತೋಚೋದಿಲ್ಲ. ಎಲ್ಲಾದರೂ ಬದುಕುವ ಒಂದು ಅವಕಾಶ ಇದ್ರೂ ಕೂಡ ಕಳ್ಕೊಂಡ್ಬಿಡ್ತೇವೆ ನಾವು. ಹಾಗೆ ಭ್ರಮೆಯ ಆಶಾವಾದದಲ್ಲೂ ಕೂಡ ಅಂತ. ಈಗ ಒಂದು ಸುಭಾಷಿತ ಇದೆ, ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನ್ ಹೃದಯಶ್ಚತಿ ಹಸಿಷ್ಯತಿ ಪಂಕಜಶ್ರೀಹಿ ಇದ್ಧಂ ವಿಚಿಂತಯತಿ ಕೋಶಗತೆಯದ್ಬರೇಫೆ ಹಾ ಹಂತ ಹಂತ ನಲಿನಿ ಗಜ ಉಜ್ಜಹಾರ. ಸುಭಾಷಿತ ಅದು. ಒಂದು ಸಂದರ್ಭ ಅದು ಬಹಳ ಚೆನ್ನಾಗಿದೆ. ಇದು ಏನಂತಂದರೆ, ಒಂದು ದುಂಬಿ ಕಮಲದ ಮಕರಂದವನ್ನು ಆಸ್ವಾದನೆ ಮಾಡ್ತಾ ಇದೆ. ಬಹಳ ರುಚಿಕರವಾಗಿದೆ ಕಮಲದ ಮಕರಂದ, ಪರಿಮಳ ಭರಿತವಾಗಿದೆ, ಆಮೇಲೆ ಏರುವಂತೆ ಕೂಡ ಇದೆ. ಹೊತ್ತು ಹೋಗಿದ್ದೇ ಗೊತ್ತಾಗಿಲ್ಲ. ಸಂಜೆ ಆಗ್ಬಿಡ್ತು, ಸೂರ್ಯಾಸ್ತ ಆಗ್ಬಿಡ್ತು. ಸೂರ್ಯಾಸ್ತ ಆಗದಿದ್ದಾಗ ಕಮಲ ಮುದುಡಿತು, ಅರಳಿದ ಕಮಲ ಮುದುಡಿತು, ಒಳಗೆ ಸಿಕ್ಕಾಕೊಂಡ್ಬಿಡ್ತಿತ್ತು ದುಂಬಿ. ಸಿಕ್ಕಾಕೊಂಡ ಮೇಲೆ ಅದಕ್ಕೆ ಗೊತ್ತಾಯ್ತು, ನಾನು ಸಿಕ್ಕಾಕೊಂಡೆ ಅಂತ, ಹೊರಗೆ ಹೋಗೋಕೆ ದಾರಿ ಇಲ್ಲ ಅಂತ. ಆಗ ಅದು ಮಾಡೋ ಆಶಾವಾದ ಇದೆಲ್ಲ, ಈಗ ನಾವು ಹೇಳಿದ ಶ್ಲೋಕ ಇದು. ರಾತ್ರಿ ಗಮಿಷ್ಯತಿ ಅಂದರೆ ಎಷ್ಟೊತ್ತು ರಾತ್ರಿ ಇರೋಕ್ಕೆ ಸಾಧ್ಯ, ಕೊನೆಗೂ ರಾತ್ರಿ ಕಳೆದು ಬೆಳಗಾಗಲೇಬೇಕು ಅಲ್ವಾ.
ಭವಿಷ್ಯತಿ ಸುಪ್ರಭಾತಂ, ಸುಪ್ರಭಾತ ಆಗಲೇಬೇಕು, ಸೂರ್ಯೋದಯ ಆಗಲೇಬೇಕು. ಭಾಸ್ವಾನ್ ಉದ್ದೇಶ್ಯತಿ, ಆವಾಗ ಸೂರ್ಯೋದಯ ಆಗ್ತದೆ. ಹಸಿಷ್ಯತಿ ಪಂಕಜಶ್ಯತಿ, ಸೂರ್ಯಕಿರಣಗಳು ಚೆಲ್ಲಿದಾಗ ಕಮಲ ಅರಳುತ್ತದೆ, ನಾನು ಸುಖವಾಗಿ ಹಾರು ಹೋಗ್ಬೋದು ಅಂತೆಲ್ಲ ಲೆಕ್ಕಾಚಾರ ಹಾಕ್ದ ಮನಸ್ಸಲ್ಲಿ ಮಡ್ಗೆ ತಿಂತ ಕೂತಿತ್ತಂತೆ. ಅದು ಅಷ್ಟೊತ್ತಿಗೆ ಒಂದು ಆನೆ ಬಂದಿದ್ದು ಇದು ಕಮಲವನ್ನು ಕಿತ್ತು ಬಿಸಾಡಿಬಿಡ್ತು. ಕೊಳದಿಂದ ಕಮಲವನ್ನು ಕಿತ್ತು ಬಿಸಾಡಿ ತುಳ್ಕೊಂಡು ಹೋಗ್ಬಿಡ್ತು. ಅಂದ್ರೆ ಬರಿಯ ಆಶಾವಾದದಿಂದ ಉಪಯೋಗ ಇಲ್ಲ ಅಂತ, ಏನೂ ಮಾಡದೆ ತಾನಾಗಿ ಎಲ್ಲ ಸರಿಯಾಗಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಉಪಯೋಗ ಇಲ್ಲ ಅಂತ. ಮಾಡಬೇಕಾದ್ದನ್ನು ಮಾಡಬೇಕಾಗ್ತದೆ. ಇನ್ನೊಮ್ಮೆ ನಾವು ನಿಮ್ಗೆಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇವೆ, ಅದೇನು ಅಂದರೆ ಈಗ ಏನು ಕರ್ತವ್ಯ ಎಂಬುದನ್ನೇ ಆಲೋಚನೆ ಮಾಡಿ. ಹೀಗ್ಯಾಕಾಯ್ತು ಅಂತ ಅಳ್ತಾ ಕೂತ್ಕೋಬೇಡಿ. ನಂಗೆ ಯಾಕೆ ಹೀಗಾಯ್ತು, ನನಗೆ ಯಾಕೆ ಹೀಗಾಯ್ತು ಅಂತೆಲ್ಲ ಅಳ್ತಾ ಕೂತ್ಕೊಳ್ಬೇಡಿ. ಅಥವಾ ಸುಮ್ಮನೆ ಯಾವುದೋ ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡ್ತಾ ಇರಬೇಡಿ. ಹೀಗಾಗ್ಬೋದು, ನಾಳೆ ಹಾಗಾಗ್ಬೋದು, ಇದು ಹೀಗೆಲ್ಲ ಆಗಿ ಹಾಗೆಲ್ಲ ಆಗಿ ಕೊನೆಗೆ ಅನುಕೂಲ ಆಗ್ತದೆ ನನಗೆ ಎನ್ನುವ ಹಾಗೆ ಭ್ರಮೆಯಲ್ಲಿ ಕೂಡ ಇರಬೇಡಿ. ಅದರ ಬದಲು ಈಗ ಏನು ಮಾಡಬಹುದು, ಇಷ್ಟೇ ಒಂದು ವಾಕ್ಯ. ಈ ವಾಕ್ಯ ಇಡೀ ಜೀವನ ಉಪಯೋಗ ಆಗುವಂಥದ್ದು. ಏನಾಯಿತು ಅದಾಯಿತು, ನಾವು ಎಲ್ಲೋ ಬಂದು ನಿಂತ್ಕೊಂಡ್ಬಿಟ್ಟಿದ್ದೇವೆ. ಮುಂದೆ ದಾರಿ ಏನು, ನನಗೆ ಮುಂದೆ ಕರ್ತವ್ಯವೇನು, ನಾನೀಗ ಮಾಡಬೇಕಾಗಿರೋದೇನು, ಇದನ್ನು ಆಲೋಚನೆ ಮಾಡುವವನು ಬದುಕ್ತಾನೆ, ಅವನಿಗೆ ದಾರಿ ಸಿಕ್ಕೇ ಸಿಗ್ತದೆ. ಇದನ್ನು ಆಲೋಚನೆ ಮಾಡದೇ ಇದ್ದವನು ಅವನಿಗೆ ದಾರಿ ಸಿಕ್ಕೋದಿಲ್ಲ. ಅದು ಉದ್ಧಾರ ಆಗುವಂಥ ಲಕ್ಷಣ ಅಲ್ಲ. ಹಾಗಾಗಿ ಸದ್ಯ ಕರ್ತವ್ಯ ಕೂಡಲೇ ಮಾಡಬೇಕಾಗಿರ್ತಕ್ಕಂಥದ್ದು. ಹಗಲು ഇരുಳು 24 ಗಂಟೆ 365 ದಿನ ಇಡೀ ಜೀವನ ನಮ್ಮ ಮನಸ್ಸಲ್ಲಿ ಅನವರತ ಇರಬೇಕಾದ ಭಾವ, ಈಗಿನ ನನ್ನ ಕರ್ತವ್ಯ ಏನು, ಇಂದಿನ ಈಗಿನ ಈ ಕ್ಷಣದ ನನ್ನ ಕರ್ತವ್ಯ ಏನು, ನಾನು ಮಾಡಬೇಕಾಗಿರೋದೇನು. ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ರೆ ನಾವು ಉದ್ಧಾರ ಆಗ್ತೇವೆ. ಹೀಗ್ಯಾಕಾಯ್ತು, ಮುಂದೆ ಹಾಗಾಗ್ಬೋದು ಅಂತ ಇತಿಹಾಸದಲ್ಲೋ ಭವಿಷ್ಯದಲ್ಲೋ ನಾವು ಭ್ರಮಿಸ್ತಾ ಇದ್ರೆ ವಿಧಿ ಬಂದು ನಮ್ಮನ್ನು ಕೊಚ್ಕೊಂಡು ಹೋಗ್ಬಿಡ್ತದೆ, ಅಥವಾ ಚಂಡಮಾರುತ ಬಂದು ನಮ್ಮ ನೌಕೆಯನ್ನು ಮುಳುಗಿಸಿ ಬಿಡ್ತದೆ. ಹಾಗಾಗಿ ಇಡೀ ನಮ್ಮ ಶಕ್ತಿ ಸಾರ ಸರ್ವಸ್ವವನ್ನು ಈಗಿನ ಕರ್ತವ್ಯದಲ್ಲಿ ಪ್ರಕೃತಿ ನಾನೇನು ಮಾಡಬೇಕು ಎನ್ನುವುದರಲ್ಲಿ ನಾವು ತೊಡಗಿಸೋಣ. ಹಾಗಾದರೆ ಅದಕ್ಕೆ ದೈವ ಕೃಪೆ ಬರೋದು ಕೂಡ ನಿಶ್ಚಿತ. ಹರೇ ರಾಮ.